ಬಹುಜನ ಸಮಾಜ ಪಾರ್ಟಿ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಕೋಟ್ಯಾಂತರ ರೂಪಾಯಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವ ಈ ಸರ್ಕಾರವನ್ನ ಕೂಡಲೇ ವಜಾ ಮಾಡಬೇಕು, ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಬಿಎಸ್ಪಿ ಉಪಾಧ್ಯಕ್ಷ ಗಂಗಾಧರ್ ಬಹುಜನ ಅವರು ಸಂವಿಧಾನದ ಅಡಿಯಲ್ಲಿ ಸಿದ್ಧಾಂತಗಳ ಹೆಸರನ್ನೇಳಿಕೊಂಡು ಅಧಿಕಾರಕ್ಕೆ ಬಂದ ಈ ಕಾಂಗ್ರೆಸ್ ಸರ್ಕಾರ ಇಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗಾಗಿ ಎಸ್ಸಿ ಎಸ್ಟಿ ಮತ್ತು ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಮೀಸಲಿಟ್ಟಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಮಾಜಕ್ಕೆ ಬಳಸದೆ ದುರ್ಬಳಕೆ ಮಾಡಿಕೊಳ್ಳುವುದರ ಜೊತೆಗೆ ವಾಲ್ಮೀಕಿ ಹಗರಣಗಳು ಸೇರಿದಂತಹ ಇನ್ನಿತರ ಹಗರಣಗಳಲ್ಲಿ ಸಿಲುಕಿರುವ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದಲ್ಲಿರಲು ಯೋಗ್ಯತೆ ಇಲ್ಲ. ಇನ್ನು ಶೋಷಿತ ವರ್ಗಗಳ ಅಭಿವೃದ್ಧಿಗಾಗಿಯೇ ನಾವಿದ್ದೇವೆ ಎಂದು ರಥಯಾತ್ರೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರ ಸರ್ಕಾರ ಇಂದು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನ ನುಂಗಿದ್ದಾರೆ. ದಲಿತರ ಹೆಸರು ಹೇಳಿಕೊಂಡು ಬಂದಂತಹ ಈ ಸರ್ಕಾರದಲ್ಲಿರುವ ಸಚಿವರಿಗೆ ಮಾತನಾಡುವ ನೈತಿಕತೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರಲ್ಲದೆ ಹಗರಣಗಳ ಬಗ್ಗೆ ರಾಜ್ಯಪಾಲರು ಗಮನ ಹರಿಸಿ ರಾಷ್ಟ್ರಪತಿ ಆಳ್ವಿಕೆ ಮಾಡುವ ಮೂಲಕ ಈ ಸರ್ಕಾರವನ್ನ ವಜಾ ಮಾಡಬೇಕು ಎಂದು ಆಗ್ರಹಿಸಿದರು. ಇನ್ನು ಬಿಎಸ್ಪಿ ಜಿಲ್ಲಾಧ್ಯಕ್ಷ ಹರೀಶ್ ಯತ್ನಿ ಅವರು ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ನಾವು ದಲಿತರ ಹಾಗೂ ಸಂವಿಧಾನ ಪರ ಎಂದು ಹೇಳಿ ಇಂದು ಅವರ ಅಭಿವೃದ್ಧಿಗಾಗಿ ಇಟ್ಟಂತಹ ಹಣವನ್ನ ನುಂಗಿ ಅನ್ಯಾಯ ಮಾಡಿದ್ದೀರಾ. ಇನ್ನು ವಿದ್ಯಾರ್ಥಿಗಳಿಗಾಗಿ ಕೊಡುವ ವಿದ್ಯಾರ್ಥಿ ವೇತನ ಹಾಗೂ ತಮ್ಮ ಸಮುದಾಯಗಳಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ನೀಡುತ್ತಿದ್ದ ಅನುದಾನವನ್ನ ನೀಡದೆ ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುತ್ತಿದ್ದೀರಾ. ಕೂಲಿ ಮಾಡಿ ತಾವು ವಿದ್ಯಾವಂತರಾಗದಿದ್ದರೂ ತಮ್ಮ ಮಕ್ಕಳು ವಿದ್ಯಾವಂತರಾಗಲು ದುಡಿಯುತ್ತಿರುವ ಈ ಸಮಾಜದವರ ಮೇಲೆ ಅನ್ಯಾಯ ಮಾಡುತ್ತಿದ್ದೀರಾ. ಈ ನೀತಿಗೆಟ್ಟ ಸರ್ಕಾರ ಅವರಿಗೆ ಸಿಗುತ್ತಿದ್ದ ವಿದ್ಯಾರ್ಥಿ ವೇತನ ನೀಡದೆ ಇದಕ್ಕೆ ಕಾನೂನು ತೊಡಕಿದೆ ಎಂದು ಅದನ್ನ ಮುಚ್ಚಿ ಹಾಕಿರುವುದು ನಿಮಗೆ ನಾಚಿಕೆಯಾಗಬೇಕು ಎಂದ ಅವರು, ಈ ಸರ್ಕಾರದಲ್ಲಿರುವ ಎಲ್ಲ ನಮ್ಮ ಸಮುದಾಯದ ಮಂತ್ರಿಗಳಿಗೆ ನಿಜವಾದ ನೈತಿಕತೆ ಇದ್ರೆ ರಾಜೀನಾಮೆ ಕೊಡುವಂತೆ ಆಗ್ರಹಿಸಿದರು. ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನಿದೆ, ಇವತ್ತು ನಾವು ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿ ಅಂತೇಳಿ ಇವತ್ತು ಸಂವಿಧಾನಕ್ಕೆ ಅನುಗುಣವಾಗಿ ಅಧಿಕಾರ ನಡೆಸ್ತೀವಿ ಅಂತೇಳಿ ಆಣೆ ಪ್ರಮಾಣವನ್ನು ಮಾಡಿ ಸಂವಿಧಾನದ ರಥಯಾತ್ರೆಯನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥವರು ಇವತ್ತು SC ST ಅವರಿಗೆ ಮೀಸಲಾಗಿದ್ದಂಥ ಹಣವನ್ನು ಇವತ್ತು ದುರ್ಬಳಕೆ ಮಾಡೋದ್ರ ಮುಖಾಂತರವಾಗಿ, ನೇರವಾಗಿ ಲೂಟಿ ಮಾಡೋದ್ರ ಮುಖಾಂತರವಾಗಿ ಹಿಂದೆಂದೂ ಕೂಡ ರಾಜ್ಯದಲ್ಲಿ ಕಂಡರಿಯಲಾರದಂಥ ಏನು ಅಧಿಕಾರಿ ವರ್ಗ ಇವತ್ತು ಇವರ ಒಂದು ಉಪಟಳ ತಡಿಲಾರದಲ್ಲಿ ಇವತ್ತು ಡೆತ್ ನೋಟ್ ಬರೆದಿಟ್ಟು ಸತ್ತೋಗುವಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದೊಳಗಡೆ ನಿರ್ಮಾಣ ಆಗಿದೆ. ಇವತ್ತು ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಏನಿದೆ, ಈ ಹಣವನ್ನು ಕಳೆದ MP ಚುನಾವಣೆಯಲ್ಲಿ ಜನರಿಗೆ ಎಂಡವನ್ನು ಹಂಚಿ ಮತವನ್ನು ಪಡೀಲಿಕ್ಕೆ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯವಾದಂಥ ವಿಚಾರ. ಇದೊಂದು ಬಹಳ ಸಂವಿಧಾನ ವಿರೋಧಿ ಕೃತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓದಿಸಿ ಸರ್ಕಾರ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ನ ಬಳಸ್ಕೊಂಡು ಇವತ್ತು ಉನ್ನತ ವ್ಯಾಸಂಗನ ಮಾಡಿ ಇವತ್ತು ಅವರ ಕನಸನ್ನ ನನಸು ಮಾಡ್ಕೊತಿದ್ರು. ಆದರೆ ಈ ನೀಚಗೆಟ್ಟ ಸರ್ಕಾರ, ದುಷ್ಟ ಸರ್ಕಾರ ಏನು ಮಾಡಿದೆಯಪ್ಪ ಅಂದರೆ, ಸ್ಕಾಲರ್ಶಿಪ್ ಕೊಟ್ಬಿಟ್ರೆ SC ST ಅವರೆಲ್ಲ ವಿದ್ಯಾಭ್ಯಾಸ ಕಲ್ತ್ಬಿಡ್ತಾರೆ, ಜ್ಞಾನ ತಗೊಂಡ್ಬಿಡ್ತಾರೆ ಅಂತ ಹೇಳಿ ಇವತ್ತು ನಮ್ಗೆ ಇಲ್ಲಿ ತನಕ ಸಿಗ್ತಕ್ಕಂಥ ಸ್ಕಾಲರ್ಶಿಪ್ನ ಕೆಲವು ಕಾನೂನುಗಳನ್ನ ತರೋದ್ರ ಮೂಲಕ ಇವತ್ತು ನಿಲ್ಲಿಸಾಕಿದ್ದಾರೆ. ಹಾಗಾಗಿ ದೊಡ್ಡ ಪೆಟ್ಟನ್ನ ಈ ಸಮಾಜಕ್ಕೆ ಈ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಅನ್ಯಾಯ ಇದೆ. ನೀವು ಗಮನಿಸ್ಬೋದು, ಇಲ್ಲಿ ತನಕ ಒಬ್ಬ ವ್ಯಕ್ತಿ ಓದೋದನ್ನ ನೋಡಿ ಇನ್ನೊಬ್ಬ ಓದಲಿ ಅಂತ ಹೇಳಿ SC ST ಮಕ್ಕಳಿಗೆ ಪ್ರೈಸ್ ಮನಿ ಅಂತ ಸರ್ಕಾರ ಕೊಡೋದು, PUC SLC ಡಿಗ್ರಿ ಇನ್ನೂ ಕೂಡ ಕೆಲವು ಕಾನೂನುಗಳನ್ನ ತರೋದ್ರ ಮೂಲಕ ಇವತ್ತು ನಿಲ್ಲಿಸಿ ಇವತ್ತು ಈ ಶೋಷಿತ ಸಮಾಜಕ್ಕೆ ನೇರವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಇದೆ. ಇವತ್ತು ಯಾರಾದರೂ SC ST ಬಂಧುಗಳು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂದರೆ ಕನಸು ಕಟ್ಕೊಂಡ್ರೆ ಸರ್ಕಾರದ ಸವಲತ್ತುಗಳನ್ನ ತಗೊಂಡು ಓದಿ ಉನ್ನತ ವ್ಯಾಸಂಗ ಮಾಡ್ಕೊಂಡು ಬರ್ಬೋದಾಯಿತು. ಪ್ರಬುದ್ಧ ಯೋಜನೆ ಅಂತ ಇತ್ತು, ಇವತ್ತು ಅಂಥ ಯೋಜನೆ ಬಳಸ್ಕೊಂಡು ಇವತ್ತು SC ST ಸಮಾಜದವರು ಉನ್ನತ